ಡಾಕ್ಟರ್ ಶ್ರೀನಿವಾಸ್ ಬರೆದು ನಿರ್ದೇಶಿಸಿರುವ ಆಧುನಿಕ ದಂಪತಿಗಳು. ಇದ್ರ ಬಗ್ಗೆ ಸ್ವಲ್ಪ ಹಿಂಡ್ಕೊಳ್ಳೋಣ ಅನ್ಕೊಂಡೆ, ಸೀನಿಯರ್ ದಂಪತಿಗಳು ನೋಡಿದ್ಮೇಲೆ, ಬಟ್ ಅದರಲ್ಲಿ ಏನು ಮಜಾ ಇರಲ್ಲ ಅನಿಸ್ತು. ಸೊ ಶ್ರೀಶಕ್ತಿ ನಾಟಕ ತಂಡದ ಪ್ರಸ್ತುತಿ ಆಧುನಿಕ ದಂಪತಿಗಳು. ಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಂಸಿಕಂ ಕೌಸಲ್ಯಾ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಕರಾಗ್ರೆ ವಸತೆ ಲಕ್ಷ್ಮೀ ಈ ಮೂದೇವಿ ಇಲ್ಲೇ ಮಲಗಿದಾಳ. ಕೈಯಲ್ಲಿ ಲಕ್ಷ್ಮೀ ದೇವಿಯ ಮುಖ ನೋಡೋಣ ಅಂದ್ರೆ ಈ ದರಿದ ಮುಖ ನೋಡೋಕಾಯ್ತಲ್ಲ. ಓಹ್ ಏನೋ ಇವನು ಎದ್ದಿದ ತಕ್ಷಣ ಈ ತರ ಅಂತೀರಾ? ಅಯ್ಯೋ, ನನ್ನ ಕತೆ ಯಾಕ್ರಿ ಕೇಳ್ತೀರ? ಬರ್ತೀನಿ. 45 ವರ್ಷಗಳಾದ ಇವಳನ್ನ ಮದುವೆ ಆಗಿ ಒಂದು ದಿನ ಎದ್ದು ಕಾಫಿ ಮಾಡಿದ್ದಾರೆ. ಹಿಂದೆ ನನ್ನ ಕೈನಲ್ಲೇ ಬೆಡ್ಡು ಕಾಫಿ ಮಾಡಿಸ್ಕೊಂಡು ಹೊಟ್ಟೆಗೆ ಸುಟ್ಕೊಳ್ತಾಳೆ. ನನಗೂ ಕಾಫಿ ಮಾಡಿ ಮಾಡಿ ಸಾಕಾಯ್ತು. ಅಯ್ಯೋ, ಏನೋ ಬೆಳಗ್ಗೆ ಬೆಳಗ್ಗೆನೆ ಗೊಳಗ್ತಾ ಇದ್ದಂಗಾನೆ. ಯಾಕೆ ಮಲಗಕ್ ಮುಂಚೆ ಕೊಟ್ಟಿದ್ದು ಸಾಲಿಲ್ವೋ? ಇನ್ನು ಏನಾರ ಬ್ಯಾಕೋ? ಕೊಡ್ತೀಯ ಮೊದಲೇ ಗೂನು ಇನ್ನು ಇವಳು ಕೊಡ್ತಾಳಂತೆ. ಓಹೋ, ಏನೋ ಇವರಿಬ್ಬರು ಈ ತರ ಜಗಳ ಅಂತೀರಾ? ಅಯ್ಯೋ, ನಾವು ಹಾಗೆ ಬಿಡಿ, ನಮಗೂ ಬೇರೆ ಯಾರಿಲ್ಲ. ಮಕ್ಕಳೆಲ್ಲ ಫಾರಿನಲ್ಲಿ ಸೆಟಲ್ ಆಗಿದ್ದಾರೆ. ಇನ್ನು ಮಾಡಲಿಕ್ಕೆ ಬೇರೆ ಒಂದು ಕೆಲಸವೂ ಇಲ್ಲ. ಇನ್ನು ಇಷ್ಟು ಇಲ್ಲ ಅಂದ್ರೆ ಹೇಗೆ? ಆದರೆ ಹೌದಪ್ಪ, ಆಟೋ ಇಲ್ಲ ಅಂದ್ರೆ ಹೇಗೆ? ಈ ಬೂದಿಯಾಗಿ ಕಟ್ಕೊಂಡ್ಮೇಲೆ ಬ್ಯಾರೆ ಏನಿರ್ತದೆ? ಬರೇ ಗೋಲ್ಡ್. ಒಂದ್ ಸಿನಿಮಾ ಇಲ್ಲ, ಜಾತ್ರೆ ಇಲ್ಲ, ಏನು ಇಲ್ಲ. ಮದುವೆ ಮಾತ್ರಗೆ ಏನು ಪರೋಪಂಚನೇ ತೋರಿಸ್ತೀನಿ ಅಂತ ಬೊಬ್ಬೆ ಹೊಡಿತಿದ್ದ ಗೊತ್ತಾ? ಹಿಮಾನ ಹತ್ತಿ ಅವಳು ಯಾವಳಲ್ಲ ಆಡಿನೋ ಬ್ಯಾಡಿನೋ ಕೈನಾಗೆ ಟಾರ್ಚ್ ಇಟ್ಕೊಂಡವಳಂತಲ್ಲ, ಅವಳು ತೋರಿಸ್ತೀನಿ ಅಂತ ಹೇಳಿ ನಮ್ಮ ಅವನ ಮಗ ತೋರಿಸಿ ಮೂರ್ ಸರಿ ಯಾರಿಗೆ ಕಳಿಸ್ದ ಮೂದಿಯಾಗಿ ತಂದು. ಯೋ 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 ಯೋ, ಅದ ಲಾಡಿರಲ್ಲ ಬ್ಯಾಡಿನ ಅಲ್ವೇ? ಲೇಡಿ ಲಿಬರ್ಟಿ ಕಣೆ. ಇದು ಮಾತ್ರ ಚೆನ್ನಾಗಿ ಕೆಪ್ಕಿಗಿರ್ತದ. ಲೇಡಿ ಲಿಬರ್ಟಿ ಅಂತ ಲಿಬರ್ಟಿ ಚಪ್ಪಲಿ ಕೂಡ ಕೊಡಿಸ್ತಿಲ್ಲ ಈ ಕೊಟ್ಟ. ಆಮೇಲೆ ಏನಾರ ಬದಲಾಗ್ತದೆ ಅನ್ಕೊಂಡ್ರೆ ಮಕ್ಕಳನ್ನ ಕೈ ಕೊಟ್ಟು ಅವ್ರ ಕುಟ್ಟಿ ತೊಡಸ್ಕೊಂಡು ಮನೆನಾಗೆ ಮೂಲೆನಾಗ ಬಿದ್ದಿರು ಅಂತ ಕೂಡಿಸ್ಬಿಟ್ಟ. ಆಮ್ಯಾಕೆ ಆ ಮಕ್ಕಳು ಅವ್ರು ಓದು ಬರು ಮದುವೆ ಮೊಮ್ಮಕ್ಕಳು ಅದೇ ಆಗೋಯ್ತು. ಮೊಮ್ಮಕ್ಕಳು 2 ವರ್ಷಕ್ಕೊಂದ್ಕಿಂತ ಬಂದಾಗ ಫೋನ್ ಕೊಡ್ಸಿ ಇನ್ಸ್ಟಾ ಫೇಸ್ಬುಕ್ ಟ್ವಿಟರು ವಿಡಿಯೋ ಕೊಟ್ಟವ್ರೆ. ಅದಕ್ಕೂ ಹೊಟ್ಟೆ ಉರಿ ಮುದಿಯಾಗಿಗೆ. ಯೋ ಯೋ ಯೋ, ಎಷ್ಟೊಂದು ಸುಳ್ಳು ಐತೆ ಅಲ್ಲ. ನಯಾಗ್ರಾ, ವೇಗಾಸು, ಚಿಕಾಗೋ, ಡ್ಯಾಲಸ್, ಶ್ರೀಲಂಕಾ, ಊಟಿ, ಶಿಮ್ಲಾ ಅಂತೆಲ್ಲ ಕರೆದುಕೊಂಡು ಹೋದಲ್ಲ. ಹೌದಪ್ಪ ಹೌದು. ತಿರುಪತಿ, ಯಲ್ಲಮ್ಮ, ಮಾರಮ್ಮ, ಮಂತ್ರಾಲಯ ಆ ದೇವಸ್ಥಾನಗಳಿಗೂ ಕರ್ಕೊಂಡು ಹೋಗಿದ್ರಿ. ಅಲ್ಲೂ ನೆನಪಿಲ್ಲ. ಎಲ್ಲದಕ್ಕೂ ಪಡ್ಕೊಂಡು ಬಂದಿರ್ಬೇಕು. ನನ್ ಸೊಸೆರೇ ಅದೃಷ್ಟವಂತರು. ನಿನ್ಗಿಂತ ನನ್ ಮಕ್ಕಳು ವಾಸಿ. ಅದ್ಯಾನೋ ಡೆಸ್ಟಿನೇಷನ್ ವೆಡ್ಡಿಂಗ್ಸು ಅಂತ ಮದುವೆ ಆಗಿ ಈಗ ವರ್ಷ ಟಿಪ್ಪು ವೆಕೇಶನ್ ಕೊಯ್ಕು ಅಂತ ಎಲ್ಲ ಕಡೆ ತಿರುಗ್ತಾರೆ. ನಂಗೋದೆ ಇಡೀ ಈ ಮೋದಿಯಾಗಿ ಮಕ್ಕ ಅದೇ ಹೊಲ್ಸೂರು, ಅದೇ ಹೊಲ್ಸು ಮನೆ. ನನ್ನ ಮೊಮ್ಮಕ್ಕಳು ಹಿಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸ್ತಾರೆ. ಇಲ್ಲ ಅಂದ್ರೆ ನಂಗೆಲ್ಲ ಇವೆಲ್ಲ ಎಲ್ಲಿ? ಹಾಲಿನ್ನ ಬಂದಿಲ್ವೋ?
ಬರ್ತೀನಿ ಪಾತ್ರೆ ತರ್ತೀನಿ. ಸಿಂಗ ಶಿವ ಏನೇ ಹೇಳ ರವಿ, ದಿನ ಬೆಳಗ್ಗೆ ನಿನ್ನ ಮುಖ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ ನೋಡಿ. ಅಯ್ಯೋ ಲೋ ರವಿ, ನಂಬೇಡ ಕಳ್ಳ, ಎಲ್ಲ ಸುಳ್ಳು. ಚಪ್ಪಲ ಚಳಿಗೆ ಬೆಳಿಗ್ಗೆ ಎದ್ದು ಬಿತ್ತಿ ಹುಡುಗಿ ರೀಲ್ಸ್ ಮಾಡೋ ಹುಚ್ಚು ಕಳ್ಳ. ರವಿನ ನೋಡ್ಲ ಅಂದ್ರೆ ಅವಳು ಯಾವಳ ರವಿನ ಅವಳು ಏನು ಆಯ್ತೆ ಅಮ್ಮ ಹಿಂಗಳ್ತವೆ ದಿಟ್ಬೆ. ಅದು ಬಿಡಿ, ನೀವು ಗಂಡ ಹೇಳ್ತಿರ್ತಾನೆ ಒಂದೇ ಮನೆಗೆ ಇದಿರ್ತಾನೆ, ಮತ್ತೆ ಯಾಕೆ ಎರಡದ ಪಾತ್ರೆ ಹಾಲು ಹಾಕಿಸ್ಕೊಂತೀರಾ? ಅಲ್ಲ, ಚೆನ್ನಾಗಿ ನೋಡಿದ್ರೆ ಹಾಲಿಂದ ಮೊದಲು ಮಾಡ್ಕೊಂಡು ಅರ್ಧ ಹಂಚ್ಕೊಂಡ್ರೆ ನಮ್ ಅರ್ಧನಾರೀಶ್ವರ ಕೃಪೆ ಸಿಗ್ತದೆ ಅಂತ. ಒಂದು ಲೀಟರ್ ಹಾಲನ್ನ ಅರ್ಧ ಮಾಡಿ ಬೇರೆ ಬೇರೆ ಇಟ್ಕೊಳ್ತೀವಿ, ಖುಷಿ ಖುಷಿಯಾಗಿ ಬೇರೆ ಬೇರೆ ಇರ್ತೀವಿ. ಇದಕ್ಕೆ ಬ್ಯಾಂಕ್ನಲ್ಲಿ ಲೀವ್ ಹೋಗಿ 200 ರಿಲೇಷನ್ಶಿಪ್ ಮಾಡ್ತಾರೆ, ಓಕೆನಾ? ಲೋ ರವಿ, ಎಲ್ಲ ಅಂದ್ರೆ ನಿಂಗೂ ಹೊಸ ಕೊಡ್ಲ ರಿಲೇಷನ್ಶಿಪ್. ಯಾಕ ಇದಕ್ಕೆ ಪಕ್ಕದಲ್ಲಿ ನಾನು ಇಲ್ವೇನಾ? ಅಮ್ಮರ ಯಾಕೆ ದಿವಸ ಜಗಳ? ಅದ ನಿಮ್ಗೆ ಈ ವಯಸ್ಸಿನಲ್ಲಿ ಜೊತೆ ಬೇಡವಾ? ಯಾಕೆ ಜಗಳ ಆಗ್ತೀರಾ? ಅದಕ್ಕೆ ತಾನೆ ಮಕ್ಳಿಗೆ ನಾಯಿ ನಾಯಿ ಸಾಕ್ತಾ ಇರೋದು. ನೀವಂತೂ ಯಾಕೆ ಜಗಳ ಆಗ್ತೀರಾ? ಈಗಾಗಲೇ 2 ಸಾಕಿಲ್ವಲ್ಲ, ಇನ್ನೊಂದು ಬೇಕಾಗ ಅಲ್ಲ ಅಮ್ಮರ. ಈಗ ನೀವು ಬೆಳಗಾನ್ ಬೆಳಗ್ಗೆ ಜಗಳಾಡಕ್ಕೆ ಏನ್ ಕಾರಣ? ನನ್ನೇ ಕೇಳ್ತಾ ಮೂಜಾರಿ ಕೇಳು. ರಾಜೆ ಅಲ್ಲ, ಈಗ ಬನ್ನಿ, ನೀವಾಗಿ ಹೊಸಿ ಏರಿ ಯಾಕೆ ಅಂತ. ಮಣ್ಣ ಮಣ್ಣ ಮಾಡೋದೆಲ್ಲ ಮಾಡಿ ಈಗ ಏನು ಗೊತ್ತಿಲ್ಲ ಅನ್ನಂಗಿದ್ದ ನೋಡು. ಅಲ್ಲ ಕಳ್ಳ ನನಗೆ ರವಿನ ಅಷ್ಟೇ ಅವಳು ಅವಳು ಮೊದಲನೋ ಅವಳು ಪಾಲ ಮಾಡ್ತದ ಕಣೋ. ಅದು ನನಗೆ ಗೊತ್ತಾಗಕ್ಕಿಲ್ಲ ಅಂತ ಅಟ್ ಸಿಕ್ತು ಅಂತ ಡಿಂಪಲ್ ರಚು ಅಂತ ಡಿಂಪಲ್ ರಚು ಮಿಟಕ್ಲಾಡಿ ಅವಳನ್ನ ಪಾಲೋದಕ್ಕೆ ಸಬ್ಸ್ಕ್ರೈಬರ್ ಕೇಳಿ ರಸಿಕರು ಗೊತ್ತಾಯ್ತು. ಅಲ್ಲ ಕಣರಿ, ನಿನ್ನ ಫೇವರೇಟ್ ಹೀರೋಯಿನ್ ನೀನು ಫಾಲೋ ಸಬ್ಸ್ಕ್ರೈಬ್ ಮಾಡ್ದೆ, ಯಾರು ಇವಳನ್ನ ಮಾಡ್ತಾರೆ? ಇವಳೇನು ಕಡಿಮೆ, ನನ್ನ ಕತೆ ಬಿಡು. ಇವಳಿಗೆ ಆ ಕನ್ನಡ ಹೀರೋ ಬೇಡವಾ ಅಂತೆ, ಅವನು ಯಾವ ದುರ್ಬಾಸ್ ಅಂತೆ, ರಾಮಚರಣ್ ಅಂತೆ, ಆ ಬುದ್ಧಿಕ ಅಂತ. ಇವಳು ಫಾಲೋ ಮಾಡ್ತಾ ಇಲ್ಲವಾ? ನಾನು ಬಿರೇ ಫಾಲೋ ಮಾಡಿದ್ದು ಇವನಿಗೆ ರೀಲ್ಸ್ನಕ್ಕೆ ಅದೇನೋ ಹಾಟ್ಸು ಕಿಸ್ಸು ಈಜಿ ಮಂಜಿ ಹಾಕಿಲ್ಲ. ಇವನಿಗೆ ವಯಸ್ಸಿಗೆ ತಿಪ್ಪಿ ಆಡ್ದೆ ತಗಳಪ್ಪ ಅಲ್ವಾ ರವಿ. ಋತಿಕ್ ತರ ಬಾಡಿ ಇರೋನು ನನ್ನ ಕಂಡ ಆದ್ರೆ ಚಾಕ್ಲೇಟ್ ಬಾಯ್ ತುದಿ ಹೀರೋಯಿನ್ ಆಗ್ತಿದ್ದೆ ಅಂತ ಹೇಳ್ತಾಳೆ. ಈಗ ನನ್ನನ್ನೇ ಹೀಗೆ ದೋಷಣೆ ಮಾಡ್ತಾಳೆ. ಇದು ಯಾವ ನ್ಯಾಯ ಹೇಳ? ವಾರಲೆ ಬಿಡು. ಊರಿನಲ್ಲಿ ಜಿಮ್ಮು ಏನಾದ್ರೂ ಆಗಿದೆಯೇನೋ? ಯಾಕೆ ನಾನೆಲ್ಲ ಹೋಗಿ ಸ್ವಲ್ಪ ಬಾಡಿ ಮಾಡೋಣ ಅಂತ. ಇಲ್ಲದಿದ್ರೆ ಏನ್ ನಿಮ್ಮ ಅವ್ವ ಅವನು ಋತಿಗೂ ಅಂತ ಅವನ ಹಿಂದೆ ಹೋದ್ರೆ ನನ್ನ ಕತೆ ಏನು? ದಿನ ಏನಾರ ಇರ್ತೈತೆ. ನನ್ ಕ್ಯಾಮೆ ಐತೆ, ನಾವು ಹೊರ್ತೀವಿ. ನಿಮ್ದು ಹೊಟ್ಟೆ ಹುರುಳಿಕಾಯಿ, ತೊಂಡೆಕಾಯಿ, ಬಾಳೆಕಾಯಿ, ಬದನೆಕಾಯಿ, ಬೆಂಡೆಕಾಯಿ, ಆಲೂಗಡ್ಡೆ, ಈರುಳ್ಳಿ. ರಾರೆ ಹೆಂಗೋ ಇದೆಯಾ? ಚೆನ್ನಾಗಿದ್ದೀನಿ. ಯಾನಿಂದ ಫ್ರೆಶ್ ಆಗ ಎಲ್ಲ ಫ್ರೆಶ್ ಆಗಿದೆ. ಏನ್ ಕೊಡ್ಲಿ? ಆ ಮೂದೇವಿಗೆ ಏನ್ ಕೇಳ್ತೀಯ? ಅವ್ನು ಕೇಳಿದ್ರೆ ಅನ್ಸುತ್ತೆ ಲೊಟ್ಟೆ ಅಡಿಗೆ ಮಾಡಿ ಹಾಕೊಡು ನಾನ್ ಕಣ್ಲ. ಬಂದಳಪ್ಪ ಸುಪ್ಪನಾತಿ. 45 ವರ್ಷಗಳಿಂದ ತಂದು ಹಾಕ್ತಾ ಇರೋದು ನಾನು. ಇವು ಚಪ್ಪಲು ತಕ್ಕಂತೆ ಮಾಡದೇ ಇದ್ರೆ ಸಾಯೋದು ಇವು ಕಣ್ಲ. ಇವಳ ಮಾಡಿದ್ದನ್ನ ತಿಂದು ಸಾಯ್ತಾ ಇರೋದು ನಾನೇ. ಇದ್ರೆ ಸಾಯೋದು ಇವನೇ. ಅಯ್ಯೋ, ತಿಂದೆ ಸಾಕಿರೋ ಒಂದು ವ್ಯಾಪಾರ ಮಾಡಿ ಸಾಯಿದೆ. ಹಂಗಲ್ಲ ಸಾಯ್ದೆ. ತರಕಾರಿ
ವ್ಯಾಪಾರ ಮಾಡಿ ಅಂದೆ. ಈರುಳ್ಳಿ ಎಷ್ಟು ಕೊಟ್ಟಿ? 120 ರೂಪಾಯಿ ಕೆಜಿ. 60 ರೂಪಾಯಿ ಅಲ್ವಾ? ಅರ್ಧ ಕೆಜಿ ಬರತ್ತೆ. ಅವರಿಗೆ ದುಡ್ಡು ಎಷ್ಟು ಅಂತ ಕಟ್ಕೊಂಡು ಏನಂತ ಸುಮ್ಮನೆ ಆರಿಸಿ ತಗೊಂಡು ಹೋಗೋದಕ್ಕೆ ಹೇಳ ಅವಳಿಗೆ. ಮನ್ಸೂರು ಮಾಡ್ಕೊಂಡ ತೊಟ್ಟಿ ನನ್ ಮಗ ಏನ್ ಮಾಡೋದಕ್ಕೂ ಬಿಡಕ್ಕಿಲ್ಲ. ಅಮ್ಮ ದುಡ್ಡು ಕೊಡಲ್ಲ, ಬರ್ಕೋತೀನಿ, ತಗೊಂಡೋಗಿ. ಅಮ್ಮೋರೇ ಇವತ್ತು ಗರಂ ಏನ್ ವಿಚಾರ? ಅಮ್ಮೋರ ಇನ್ಸ್ಟಾಗ್ರಾಮ್ನಲ್ಲಿ ರವೀನಾ, ರಶ್ಮಿಕಾ, ರಚುನಾ ಫಾಲೋ. ರಾಯರೇ, ಈ ವಯಸ್ಸಲ್ಲೂ ನಿಮ್ಗೆ ಇದೆಲ್ಲ ಬೇಕಾ? ನೀನು ಏನೋ ಒಳ್ಳೆ ಅರ್ಜುನ ತರ ಆಡ್ತೀಯಲ್ಲ. ಅಲ್ಲ ನೋಡ್ದ್ಯಾ ಈ ಹೋಯ್ದನ್ ಗೊತ್ತಿನ ಇವ್ರಿಗೆ ವಯಸ್ಸೇ ಆಗಕ್ಕಿಲ್ಲ ಅನ್ನೋದನ್ನ ಆಡ್ತಾನೆ. ಅಲ್ಲ ಶಂಕರ, ನೀನೇ ಹೇಳು, ಕಾಡ್ವ ಅನ್ನೋ ವಯಸ್ಸಿನಾಗೆ ಚಿಕ್ಕ ಚೌಟಿ ಬಿಡ್ಡಿ ಹಾಕೋ ಹೀರೋಯಿನ್ಸ್ ಬೇಕಾ ಇವ್ಗೆ? ಏ ಬಳಿಗೆ ಅವನು ಪ್ರಭಾಸ್ ಬೇಕು, ರಾಮಚಂದ್ರ ಬೇಕು, ನನಗೆ ರಚ್ಚು ಬೇಡವಲ್ಲ. ಇರ್ತೆ ಆಯ್ತು ಇವ್ರದ್ದು ಗಲಾಟೆ ದಿನ. ಅಯ್ಯೋ ಶಂಕರ, ಅಮ್ಮ ಊರ್ನಾಗೆ ಅದೇನೋ ಬೋಟಿಕು ಕೋಟಿಕು ಬೂಟಿ ಬರ್ಲ ತಿಂದವ್ರ? ಬೂಟಿಕ್ಕು ಬ್ಯೂಟಿ ಪಾರ್ಲರ್ ಅಮ್ಮ ಇಲ್ವಲ್ಲ. ಯಾಕೆ? ಈ ಮೂಲ್ಯಾವಿ ಯಾವಳಾದ್ರೂ ಬಿಗ್ನೆಸ್ ಹಿಂದೆ ಹೋದ್ರೆ ಎಲ್ಲ ಮಾಡೋದು. ಯಾರಾದ್ರು ಶಂಕರ ಯಾರು ನಡಿ, ಅಲ್ಲಿ ನೆಂಟ್ರು ಮಕ್ಕಳು ಕೇಳಿದೆ ಅಂತ ಹೇಳಿ. ಹೋಗಲೇ ನಮ್ಮ ಕತೆ ಆಗಿರ್ಲಿ ಶಂಕರ. ಏನೋ ಊರಿನಲ್ಲಿ ನೀನು ಮನೆ ಕಟ್ಟಿಸಬೇಕು, ಸ್ವಲ್ಪ ದುಡ್ಡು ಸಾಲ ಕೊಡಿ ಅಂತ ಏನೋ ಕೇಳಿದ್ಯಲ್ಲ, ಏನು ಮಾಡಿದೆ ನೀನು ಅದನ್ನ? ಅಯ್ಯೋ ರಾಜೆ, ಅದೇ ಕ್ಯಾಮೆಲ್ಲ ಇದ್ದೆ. ಅಲ್ಲ ನನ್ನ ಹತ್ರ ಇದ್ದ ದುಡ್ಡೆಲ್ಲ ತಗೊಂಡು ನನ್ನ ಹೆಂಡ್ರು ಏನೋ ಬಂಗಾರ ಮಾಡಿಸ್ಕೊಂಡ್ಬಿಟ್ಲು ನೋಡಿ ರಾಜೆ. ಅಲ್ಲ ಈ ಹೆಂಗಸಿಗೆ ಬಂಗಾರ ಆದ್ಮೇಲೆ ಇಷ್ಟೊಂದು ಹುಚ್ಚು ಯಾಕೆ? ಯಾಕೆ ಕೇಳ್ತೀಯ ನೀನು ಅದನ್ನ? ಹಂದಿಗಳಿಗೆ ಗಲೀಜು ಯಾಕೆ ಇಷ್ಟ ಅಂತ ನಮ್ಗೇನು ಗೊತ್ತಾಗ್ತದ ಹೇಳು? ಶಂಕರ ಹೋಗ್ಲಿ ಬಿಡು. ದುಡ್ಡಿನ ಕಡೆ ಮೊದಲು ಗಮನ ಇರ್ಲಿ. ಮೊದಲು ಮನೆ ಮಾಡೋದು ನೋಡು. ಸೊಪ್ಪು, ಹೊಸ ತರಕಾರಿ ತಗೊಂಡು ನಿನ್ನ ಬಾರ ನೀನೇ ಎತ್ತಬೇಕ. ಈ ಹಬ್ಬನ್ನ ಮಕ್ಕಳು ಅಮೆರಿಕದಿಂದ ಹೊಸ ತರಕಾರಿ ತಂದ್ರೆ ತಂದ್ಕೊಡ್ತೀನಿ. ಹೊಸ ತರಕಾರಿ 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 ರೀಲ್ಸ್ ಮಾಡ್ಬೇಕು. ಅಯ್ಯ ನಿಂದು ಒಂದು ಕರ್ಮ ಹೋಗು. ಓಹೋ ಇದೀರಾ ಚಾದಾನಂದ ಗೌಡ್ರು? ಸಾಹೇಬ್ರು ಬನ್ನಿ ಬನ್ನಿ. ಸಾಹೇಬ್ರು ಅಂತ ಎಲ್ಲ ಕರಿಬೇಡಿ, ನೀವು ದೊಡ್ಡವರು, ಆಶೀರ್ವಾದ ಮಾಡಿ. ಹೆಂಡತಿ ಮಕ್ಕಳ ಜೊತೆ 100 ವರ್ಷ ಚೆನ್ನಾಗೇ ಇರೋ. ಕೂತ್ಕೋಬ. ಹೇಳಗೌಡ್ರೆ ಹೇಗೆ ಇದ್ದೀರಾ? ಏನು ಹೇಳ್ತಾಳೆ ನಿಮ್ಮ ಹೆಂಡತಿ? ಗೌರಿದ್ಯ ಅಡ್ಜಸ್ಟ್ ಆದಳೇನಾ? ನೀನು ಮದುವೆ ಆಗಿ ಒಂದು 6 ತಿಂಗಳು ಆಗಿರ್ಬೇಕು ಅಲ್ವಾ? ಅಯ್ಯೋ ಯಾಕೆ ಕೇಳ್ತೀರಾ? ಅಲ್ಲಿ ನೋಡಿ. ಯಾಕೋ ಏನೋ ನಿಂದು ಗೋಳು? ಅಯ್ಯೋ ನೋಡಿ, ಫ್ಲಾಶ್ ಬ್ಯಾಕ್ ಹೇಳ್ತಾ ಇದ್ದೀನಿ, ನೋಡಿ ಅಲ್ಲಿ. ಏನಾಯ್ತು ನಾನು ಬೇಡಿ? ಅಯ್ಯೋ ಕೆಲ್ಸಕ್ಕೆ ಹೋಗಿ 2 ಗಂಟೆನೂ ಆಗಿಲ್ಲ, ಫೋನ್ ಮಾಡಿ ಬನ್ನಿ ಅಂದೆ. ಏನಾಯ್ತು? ಮಿಸ್ ಮಾಡ್ಕೊತಾ ಇದ್ದೆ, ಅದಕ್ಕೆ ಕತೆ. ಅಯ್ಯೋ ತಾಯಿ, 1 ತಿಂಗಳು ರಜಾ ಹಾಕಿ ನೀ ಹಿಂದೆನೇ ಇದ್ನಲ್ಲೇ. ಹೋಗಿ, ನಿಮ್ಗೆ ಸ್ವಲ್ಪನೂ ಗೊತ್ತಾಗದೇ ಇಲ್ಲ, ನನ್ ಜೊತೆ ಇರ್ಬೇಕು ಅನ್ಸೋದೇ ಇಲ್ಲ.
ಅಲ್ಲ ಕಣೆ, ನನಗೂ ನಿನ್ ಜೊತೆ ಇರ್ಬೇಕು ಅಂತ ಅನ್ಸತ್ತೆ. ಆದ್ರೆ ಕೆಲ್ಸ, ದುಡ್ಡು ಬೇಕಲ್ಲ, ಯಾರು ಕೊಡ್ತಾರೆ? ಹೋಗಿ. ನಿಮ್ ನನ್ ಮೇಲೆ ಪ್ರೀತಿನೇ ಇಲ್ಲ. ಆ ರೂಪನ್ ಗಂಡ ಶಿವನ್ ನೋಡಿ ಕಲ್ತ್ಕೊಳ್ಳಿ. ಶಿವ? ನನ್ ಫ್ರೆಂಡ್ ರೂಪಾ, ಅದೇ ಆ ವೆಕ್ಸಾಚಿ ವ್ಯಾನಿಟಿ ಬ್ಯಾಗ್ ಗಿಫ್ಟ್ ಕೊಟ್ಲಲ್ಲ ಅವಳು. ಅವಳ ಗಂಡ 3 ತಿಂಗಳು ರಜಾ ಹಾಕಿ ಪ್ಯಾರಿಸ್, ಆಸ್ಟ್ರಿಯಾ, ಸ್ವಿಟ್ಜರ್ಲೆಂಡ್ ಎಲ್ಲ ಹೋಗಿ ಬಂದ್ರು. ಬನ್ನಿ ನಾವು ಆ ಥರ ಎಲ್ಲಾದ್ರೂ ಹೋಗ್ಬೋಣ. ಲೇ, ಮದುವೆ ಆದ ತಕ್ಷಣ ಹನಿಮೂನಿಗೆ ನ್ಯೂಯಾರ್ಕ್, ನಯಾಗ್ರಾ ಫಾಲ್ಸ್ ಅಂತ 20 ದಿವಸ ಇಲ್ಲಿ ಬಂದ್ವಿ ಅಂದ್ರೆ, ಅದು ಅಲ್ಲೇ ನಿನ್ ಫ್ರೆಂಡ್ ಗಂಡ ಬಿಸ್ನೆಸ್ ಮ್ಯಾನ್, ನಾನು ಸಾಮಾನ್ಯದ ಸಾಫ್ಟ್ವೇರ್ ಇಂಜಿನಿಯರ್. ತು ನಿಮ್ ಅವೆಲ್ಲ ಮಾಡಿ ಅನ್ನಿಲ್ಲ. ಇನ್ನೊಂದು 15 ದಿವಸ ಜಾಲಿಯಾಗಿ ಹೋಗ್ಬರೋಣ ಅಂದ್ರೆ ಈಗಲೇ 15 ಡೇಸ್ ಲಾಸ್ ಆಫ್ ಪೇ, ಇನ್ 15 ಡೇಸ್ ಬೇರೆ. ಹೋಗ್ಲಿ, ನಾವಿಬ್ರು ಬೆಂಗಳೂರು ಮೈಸೂರು ಅಂತ ಬೇರೆ ಹೇಳ್ಬೋದಲ್ವಾ? ಮದುವೆ ಆಗಿ 2 ತಿಂಗಳು ಸಹ ಆಗಿಲ್ಲ, ಆದ್ರೆ ಮನೆ ಬಿಡೋ ಮಾತಾಡ್ತಾ ಇದೆಯಲ್ಲ. ಮತ್ತೆ ಹೆಂಗ್ರಿ? ನನಗೆ ಇಲ್ಲಿ ಫ್ರೀಡಮ್ ಇಲ್ಲ, ಬೇಜಾರು, ಅತ್ತೆ ಮಾವ ತಲೆನೋವು. ಹೋಗ್ಲಿ, ಫ್ರೆಂಡ್ಸ್ ಮಾಡ್ಕೊಳ್ಳೋಣ ಅಂದ್ರೆ ಎಲ್ಲ ನಮ್ಮ ಏಜ್ ಅವರು ಕೆಲಸ ಹೊರ ಅಂತ ಹೋಗ್ತಾರೆ. ನಾನೀಗ ವೇಸ್ಟ್ ಮಾಡಿ ಕೂತಿದ್ದೀನಿ. ನೀನು ಕೆಲಸ ಮಾಡು, ಯಾರು ಬೇಡ ಅಂತಾರೆ? ಅಯ್ಯಯ್ಯೋ, ಈಗ್ಲೇನಾ? ಕೈಗೆ ಹಾಕಿರೋ ಮೆಹಂದಿ ಕೂಡ ಇರ್ಲಿಲ್ಲ, ಆಗ್ಲೇ ಕೆಲ್ಸಕ್ಕೆ ಹೋಗು ಅಂತೀರಾ? ಯಾಕೆ ನಿಮ್ ಸಂಪಾದನೆ ಸಾಲ್ದಾ? ನನ್ನನ್ನು ದುಡ್ಡು ತಂದ್ಕೊಡು ಅಂತೀರಾ? ಇದಕ್ಕೆ ನಾನು ಮದುವೆ ಮಾಡ್ಕೊಂಡು ಬಂದಿದ್ದು? ಹಾಗಲ್ಲ, ನಾವು ಸಿಟಿಯಿಂದ ತುಂಬಾ ದೂರನ ಇದ್ದೀವಿ, ಜಸ್ಟ್ 20 ಕಿಲೋಮೀಟರ್ ಅಷ್ಟೇ. ಹೋಗು, ಕೆಲಸ ಮಾಡು. ಆದ್ರೆ ನಂಗೆ ಡ್ರೈವಿಂಗ್ ಬರೋಲ್ಲ. ಈ ಬ್ಯೂಟಿಗೆ ಸ್ಕೂಟಿ ಕೊಡಿಸ್ತೀನಿ. ಅಯ್ಯೋ, ಚಿಕ್ಕ ತುಂಬಾ ಅಪಾಯ. ಆಯ್ತು, ಹೋಗ್ಲಿ ಬಿಡು, ನಿನಗೊಂದು ಚಿಕ್ಕ ಕಾರೇ ಕೊಡಿಸ್ತೀನಿ. ಆಗ್ಲೇ ಹೇಳಿ ಕೇಳ್ತಿಲ್ವಾ ನಂಗೆ ಡ್ರೈವಿಂಗ್ ಬರಲ್ಲ ಅಂತ? ಅಲ್ಲ, ನನಗೂ ನೋಡು, ಡ್ರೈವಿಂಗು ನಾನು ಕಲ್ಸ್ಕೊಡ್ತೀನಿ, ಇಲ್ಲ ಸ್ಕೂಲ್ ಹೋಗ್ಕಲಿ. ಈಗ ತಾನೇ ದುಡ್ಡಿಲ್ಲ ಅಂದ್ರಿ. ಅಯ್ಯೋ, ಅದು ಟ್ರಿಪ್ಗೆ. ಮತ್ತೆ ನಾನೇನಾದ್ರೂ ಕೇಳಿದ್ರೆ ದುಡ್ಡಿಲ್ಲ ಅಂತೀರಾ, ಆದ್ರೆ ನಿಮ್ಮ ಮನೆಯವ್ರು ಕೇಳಿದ್ರೆ ಹೇಗಾಕು ಅಷ್ಟು ಸದಾನಂದವಾಗಿ ಸದಾ ಆನಂದ ಆನಂದ ಅನ್ನೋಳಿಂದ ಗಂಟು ಬಿದ್ದೆ ಅನ್ನು. ಯಾಕೆ ಹೇಳ್ತೀರಾದ್ರೆ, ಬಿಸಿ ತುಂಬ ನುಂಗು ಆಗಿಲ್ಲ, ಹೂಳ ಹಾಗೂ ಇಲ್ಲ. ದಿನ ಒಂದಲ್ಲ ಒಂದು ವಿಚಾರಕ್ಕೆ ಜಗಳ ಆಡ್ತಾರೆ, ನನ್ನನ್ನೇ ಬ್ಲೇಮ್ ಮಾಡ್ತಾರೆ. ಹೋಗ್ರೆ ಡಿವೋರ್ಸ್ ಕೊಟ್ಟು ಜಾಲಿಯಾಗಿ ಇನ್ನೊಬ್ಬಳನ್ನ ಕಟ್ಕೋ. ಅದೇಂಗೆ ನಂದು ಲವ್ ಮ್ಯಾರೇಜು, ಅಪ್ಪ ಅಮ್ಮನ ಒಪ್ಸಿ ಕಷ್ಟಪಟ್ಟು ಮದ್ವೆ ಆದೆ. ಅದು ದಕ್ಷಿಣೆ ಬೇರೆ. ಈಗ ಡೈವೋರ್ಸ್ ಅಂದ್ಬಿಟ್ರೆ ಸದಾ ನೋಡು ಸದಾ, ಈ ನಮ್ಮ ಜೀವನ ಇದೆಯಲ್ಲ, ಏನೋ ಜೀವನ ಇದು ಒಂದು ರೀತಿ ತೆಂಗಿನ ಮರ ಇದ್ದಂಗೆ. ಏನೋ ತೆಂಗಿನ ಮರ ಹತ್ತಿದ್ರೆ ಎಳ್ನೀರು, ಕೆಳಗೆ ಬಿದ್ದರೆ ಎಳ್ಳು ನೀರು. ನೀನು ಸ್ವಲ್ಪ ಮರ ಹತ್ತ ಧೈರ್ಯ ಮಾಡಬೇಕು ಅಷ್ಟೇ. ಅಯ್ಯೋ ರಾಮ, ಏನ್ ರಾಯರೇ, ನಿಮ್ಮ ಹತ್ರ ಸಹಾಯ ಕೇಳೋಣ ಅಂತ ಬಂದ್ರೆ ನೀವು ಮರ, ಎಳ್ಳು, ನೀರು ಅಂತ. ಹೋಗ್ರಿ, ರೆಡಿ ಆಗ್ರಿ, ರೀಲ್ಸ್ ಮಾಡುವ. ಓ ಸದಾನಂದ, ಯಾವಾಗ ಬಂದಿ? ಬಾಬಾ ಕೂತ್ಕವ. ಈ ಬೊಂಡು ನನ್ ಗಂಡ ಬರೀ ಮಾತುಕತೆ ನನಗೆ ಕೊಡಿಸುತ್ತ, ಇಲ್ಲ ಕಾಫಿ ಗೀಪಿ ಕೊಟ್ಟ. ಕೂತ್ಬೇಡ, ಕೂತ್ಬೇಡ ಮಸಿ. ನಾನು ಸ್ವಲ್ಪ ಅವಾಗ ರೆಡಿಯಾಗಿ ಬರ್ತೀನಿ, ನೀನು ಇಲ್ಲ ಕೂತಿರೋ. ಕೂತ್ಬೇಡ. ಇಲ್ಲ, ನನ್ನ ಹೆಂಡತಿ ಫೋನ್ ಮಾಡ್ತಾ ಇದ್ದಾಳೆ, ನಾನು ಹೊರಟೆ, ನಾಳೆ ಸಿಗ್ತೀನಿ. ಸದಾನಂದ, ಸದಾನಂದ, ಎಪ್ಪುದನ್ನು ಏನು ನೋಡ್ತೀವಿ? ಹೊರಗಡೆಯ ಏನು ನಾವು ನೋಡಿದ್ರೆ ಹಂಗ
ಓಡ್ದ. ಇವ್ರಿಬ್ರು ಯಾರೋ ನನ್ ಬಗ್ಗೆ ಇಲ್ಲ ನಾಗವೇಣಿ ಬಗ್ಗೆ ಮಾತುಕತೆ. ಇರ್ಲಿ ವಿಚಾರಿಸ್ಕೊತೀನಿ. ಸಾಧು ಸಾಧು ಓ ನಾಗವೇಣಿ ಬಾ ಬಾ, ಯಾವಾಗ ಬಂದೆ ಬಾ. ಲಕ್ಷ್ಮಿ ಅಮ್ಮ, ನಮ್ ಯಜಮಾನ್ರು ಬಂದಿದ್ರಾ? ಬಂದಿದ್ದ ಕಣೆ, ಈಗ ತಾನೆ ಹೋದ. ಬಾರೆ ಕೂತ್ಕೊ ಬಾರೆ. ಇಲ್ಲ, ನಾನು ಹೋಗ್ಬೇಕು. ಅಯ್ಯ ಅವತ್ತಿ ಕೂತ್ಕೊ ಬಾರೆ. ಇವ್ರಿಬ್ರು ಯಾರೋ ಕುಸು ಕುಸು ಅಂತ ಕೊಟ್ಲೆ ಮಾತಾಡ್ತಿದ್ರು ಕಣೆ. ಹೌದಾ? ಏನ್ ಇಟ್ಕೊಂಡ್ರು? ನನ್ಗೇನೋ ನಮ್ಮಿಬ್ರ ಬಗ್ಗೆನೆಯ ಅಂತ. ಇರ್ಬಹುದು. ಅಲ್ಲ, ನಾನು ನೋಡ್ತಾ ಇದ್ದೀನಿ, ತಾಯಿಯ ಹತ್ರ ಬರ್ತಾರೆ, ಏನ್ ಮಾತಾಡ್ತಾರೋ ಗೊತ್ತಿಲ್ಲ, ಮನೆಗೆ ಬಂದು ನಮ್ ಸಾಧು ಒಳ್ಳೆ ಹುಚ್ಚ ತರ ಆಡ್ತಾರೆ. ಸಾದು ನಿನ್ ಗಂಡ ಸಾದು ಕಳ್ಳ ಮಗ. ಇವನ್ ಜೀವನದಾಗ ಬರಕ್ಕಿಂತ ಸಣ್ಣಕ್ಕೆ ಇದ್ದ. ಈಗೇನೋ ಹೊಸ ಊರ್ಗೂ ಅಂತೀನಿ. ಅಯ್ಯ ಅಜ್ಜಿ ಬಿಡಿ. ಹುಚ್ಚೆ ಯಾರು ಹಂಗ ಬಾ ದಾರಿಯಾಗೆ. ಏನು ಕಾಸಿನ ಸರ ಹೊಸ್ತಾ? ನಿಮ್ನ ಒಂದ್ ಮಾತು ಕೇಳಲ್ಲ? ಯಾರು ಕೇಳು. ನೀವು ರಾಯರ ಜೊತೆ ಎಷ್ಟು ಜಗಳ ಆಡ್ತೀರಾ? ಯಾಕೋ ಜೊತೆನೇ ಇರ್ತೀರಾ? ಅದು ರೆಡಿ ಕಣ? ಹಂಗೆಯ ಮಾಡೋದು ಕಾಯ್ಬೇಕು, ಗೊತ್ತಾಯ್ತಾ? ಓ ಈಗ ಮಾಡಾಕು ನಿಮ್ಮತ್ತೆ ಮಾವಗೆ ಖುಷಿ ಪಡ್ತಾರೆ. ನಾಳೆ ಮಾತಾಡುವ, ಇನ್ ಮಿಕ್ಕಿದ್ದು ಸಿಗುವ ನಾಳೆ. ಆಯ್ತು ಲಕ್ಷ್ಮಿ ಅಮ್ಮ, ಮಾಡ್ತೀನಿ. ಬರ್ತೀನಿ ರಾಯರೇ, ನಾಳೆ ಮಾತಾಡ್ತೀನಿ. ಸ್ವಲ್ಪ ಬೇಗ. ಏ ಮುರಗೆ ಅಲ್ಲೇ ನೋಡ್ಕ ಕೋಟಿ ಕೊಡಿದ್ದಾನೇನು ಅಯ್ಯೋ ಯೂಸ್ ಮಾಡುವ. ರೆಡಿನಾ? ರೆಡಿಗ ಮುನಗೆ ನೀನಯ್ಯ ನೋಡ್ತಿದ್ದೆ, ನಂಗೂ ಹೊಸಿ ತೋರ್ಸು. ಇನ್ನೊಂದ್ಸಿ ಕೆಳಗಿಳಿಸ್ಲ. ಏನಿದಿಟ್ಟು ಕಟ್ಟು ಕಪ್ ಮಾಡಿಟ್ಟಿದ್ಯಾ? ನಿನ್ಗಿಂತ ನನ್ ಮೊಮ್ಮಕ್ಳೇ ವಾಸಿ. ನಿಂಗೊಂದು ವಿಡಿಯೋ ತೆಗೆಯಕ್ಕೂ ಬರಕ್ಕಿಲ್ಲ. ಮೊನ್ನೆ ತೆಗಿ. ನೀನು ರೆಡಿಯಾಗಿ ಬರೋ ಅಷ್ಟರಲ್ಲಿ ಅವನು ಸೂರ್ಯ ಕಳಗ, ಇವನು ಚಂದ್ರ ಮೇಲೆ, ಇನ್ನು ಲೈಟ್ ಎಲ್ಲಿಂದ ಬರ್ಬೇಕು? ಹೋಗ್ಲಿ ಬಿಡು, ಈಗಾಗಲೇ ಕತ್ತಲಾಯ್ತು. ಈಗ ಮಲ್ಕೊಂಡು ನೀನು ಸ್ವಲ್ಪ ಬೆಳಗ್ಗೆ ಟಚಪ್ ಮಾಡ್ಕೋ, ಆಮೇಲೆ ನೀನೇ ರೀಲ್ಸ್ ಮಾಡ್ಕೋ. ನಂಗೆ ಗೊತ್ತಿಲ್ಲ, ಯಾಕೆ ಬಾಳ ಆಯ್ತದೆ. ಏನೋ ಆಗೋದಿಲ್ವೇ? ನೀನು ಎಷ್ಟು ಹಾಕ್ಬೋದು ಹೀರೋಯಿನ್ ಕಣೆ, ಮಲ್ಗಿದ್ರು ಏನೂ ಆಗಲ್ಲ, ಏನು ಮಾಡಿದ್ರು ಏನೂ ಆಗೋದಿಲ್ಲ ಕಣೆ. ಹಂಗಂತೀರಾ? ಅಂದರೆ ಒಂದು ಚಾಲೆಂಜು. ಅಯ್ಯೋ ಚಾಲೆಂಜು ಯಾಕೆ? ಚಾಲೆಂಜು. ಈಗ ಹೋಗಿ ಮಲ್ಗುವ. ನಾಳೆ ಬೆಳಿಗ್ಗೆ ನನ್ನ ಮೇಕಪ್ ಹಂಗೆ ಇದ್ರೆ ಇಡೀ ದಿನದ ಕೆಲಸ ಎಲ್ಲ ನಂದೆಯ. ಇಲ್ಲಾಂದ್ರೆ ನೀನ್ ಮಾಡ್ಬೇಕು. ಅಯ್ಯೋ ರಾಮ, ಯಾಕೆ? ಎದಕ್ಕೆ ಆಯ್ತು? ಯಾರು ರಾಜ ನರಸಿಂಹ ಏನ್ ಮಾಡಕ್ಕೂ ಎದಕ್ಕಿಲ್ಲ ಅಂತಿದ್ರು. ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ, ಆದ್ರೆ ಈ ಏಕ್ ತಾಕಪ್ಪನ ಮೇಕಪ್ ಮೇಲೆ ಇಲ್ಲ. ಹಂಗಂತೀರೋ? ಹಂಗಾರೆ ಒಂದ್ ಕೆಲಸ, ಯಾರು ಬೆಳಿಗ್ಗೆ ಪೋಸ್ಟ್ ಮಾತಾಡ್ತಾರೋ ಅವ್ರದೆಲ್ಲ ಎಲ್ಲ ಕೆಲಸ ಆಯ್ತು. ಆಗ್ಲಿ ನಡೀತಾಯೆ, ಈಗ ಹೋಗಿ ಮಲ್ಗೋಣ, ಲೇಟ್ ಆಯ್ತು. ನಡಿ ನಡಿ. ಮಲ್ಗೆ ಮೊದಲು ಮಾತ್ರೆ ತಗೊಂಡು ಮಲ್ಕೋ, ಅಂದ್ರೆ ನನ್ಗೆ ನಿದ್ರೆನಲ್ಲಿ ಎಬ್ಬಿಸ್ಬಿಟ್ಟು ಹಾಲು ಕೊಡು, ತಿಂಡಿ ಕೊಡು ಅಂತೆಲ್ಲ ಕೇಳಬೇಡ. ಅಯ್ಯೋ ಅಯ್ಯೋ, ಇವತ್ತಾದ್ರೂ ಕನಸಿನಲ್ಲಿ ರಚ್ಚು ಬರ್ತಾಳ ನೋಡಲ್ಲ. ನನಗೇನೆ ಸ್ವೀಟ್ ಡ್ರೀಮ್ಸು. ಇವ್ರು ಯಾವ ಕೇಳ್ತಾ
ಅಮ್ಮರೇ ರಾಯ್ರೆ ರಾಯೋ ಅಮ್ಮವ್ರೆ ತರಕಾರಿ ಏನೋ ಇಷ್ಟು ಕೂಗಿದ್ರು ಎದ್ ಬರ್ತಿಲ್ಲಲ್ಲ ಅವರು. ಇವತ್ತಿನ್ನೇನ್ ಜಗಳ ಮಾಡ್ಕೊಂಡಿದಾರ ಕಡಿ ಅಲ್ಲ ಇನ್ನೊಂದ್ಸಲಿ ಕರಿ ಅಮ್ಮಯ್ಯ ರಾಯ್ರೆ ರಾಯ ನಂಗೆ ಯಾಕೋ ಹೆದರಿಕೆ ಆಗ್ತಾ ಇದೆ ಕಣ. ಏನೋ ಮಾಡೋಣ ಈಗ? ಗೌಡನ್ ಕರ್ಕೊಂಬರೋಣ ನಡಿ ನಡಿ ಬಾ. ಗೌಡ್ರು ಗೌಡ್ರೆ ಏನಪ್ಪ ಬೆಳಿಗ್ಗೆ ನಿಮ್ಗೋಳು? ಅಲ್ಲ ನಾವು ರಾರನ್ನ ಅವ್ರನ್ನ ಅಮ್ಮವ್ರನ್ನ ಎಷ್ಟು ಕರೆದ್ರು ಬರ್ತಾ ಇಲ್ಲ, ಎತ್ ಬರ್ತಾ ಇಲ್ಲ ಅವರು. ಇವಳೇ ನರಸಿಂಹರಾಯರು ಲಕ್ಷ್ಮಮ್ಮ ಎಷ್ಟು ಕರ್ತರು ಬರ್ತಾನೆ ಇಲ್ವಂತೆ. ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ. ಏ ಹೌದಾ, ನಾನು ಬರ್ತೀನಿ. ಏನಿದು ಬಾಗಿಲು ಹಾಕೇ ಇಲ್ಲ? ಬನ್ನಿ ನೋಡೋಣ. ಜೋಪಾನ. ರಾಯರೇ, ಅಮ್ಮ ನರಸಿಂಹರಾಯರೇ, ಅವರೇ ರಾಯರೇ ರಾಯರೇ, ಅಮ್ಮರೇ. ಅವರೇ ಅಯ್ಯೋ ರಾಯರೇ, ನರಸಿಂಹರಾಯರೇ, ರಾಯರು ರಾಯರೇ, ಏನಪ್ಪ ರಾಯರು? ಅಯ್ಯೋ ಅಯ್ಯೋ ದೇವ್ರೆ, ಏನಿತ್ತು? ರಾಯರು ಹೋಗ್ಬಿಟ್ರು ಅನ್ಸತ್ತೆ. ಅಯ್ಯೋ ದೇವ್ರೆ, ಇವ್ರು ಅಯ್ಯೋ ನಿನ್ನೆವರೆಗೂ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ರು. ಅಯ್ಯೋ ಅಯ್ಯೋ ದಿನಾಗ್ಲೂ ಲಿವಿಂಗ್ ರಿಲೇಶನ್ಶಿಪ್ ಜಿಮ್ಮು ರೀಲ್ಸು ಅಂತ ಜಗಳ ಮಾಡ್ಕೊಂಡು ಎಷ್ಟು ಖುಷಿಯಾಗಿದ್ರು. ಏನಪ್ಪ ಹಿಂಗಾಗೋಯ್ತು? ಗೌಡ್ರೆ ಏನ್ ಮಾಡೋದೀಗ? ಅಯ್ಯೋ ನನ್ಗೆ 2 ವರ್ಷದ ಹಾಲಿದ್ದು. ಅಯ್ಯೋ ನನ್ನ 2.5 ವರ್ಷದ ದುಡ್ಡು. ಇಲ್ವೋ ಅವ್ರ ಮಕ್ಕಳು ಫೋನ್ ಮಾಡ್ತೀನಿ. ಮೊದಲು ಆಗ್ಬೇಕಾಗಿರೋ ಕೆಲಸ, ಆಮೇಲೆ ನಿಮ್ ದುಡ್ಡು ಗಿಡ್ಡು ಎಲ್ಲ. ಮಗಳು ಮಗಳು ಅಂತ ಹೇಳಿ ಕಾಸು ಸರ ಕೊಡ್ತೀನಿ ಅಂತ ಹೇಳಿ ದುಡ್ಡು ಶುರುವಾಯ್ತು. ಇರ್ಲಿ ಬಿಡಿ, ಇಬ್ರು ಎತ್ತಿ ಜಗಲಿ ಮೇಲೆ ಮಲಗ್ಸೋಣ. ಎಲ್ಲ ರೆಡಿ ಮಾಡ್ಬಿಡಿ. ಬನ್ನಿ. ಹೆಣವಾರ ನಾನಿನ್ನ ಸೆಟ್ಟಿಲ್ ಆಗ್ಬಿಟ್ರಲ್ಲೇ. ಏನಾಯ್ತಪ್ಪ? ಏನಾಯ್ತಪ್ಪ? ಅವಳಿಗೆ ಏನಾಯ್ತವಲ್ಲೇ? ಏಯ್ ರಶ್ಮಿ, ಯಾವ ಮಾತ್ರ ತಗೊಂಡ್ಯ? ಎಷ್ಟು ತಗೊಂಡ್ಯ? ಏ ಅಯ್ಯೋ ದೇವ್ರೆ, ರಶ್ಮಿ ಏ ಅಯ್ಯೋ ಅಯ್ಯೋ ನಾನು ಬಿಟ್ಟು ಹೋಗ್ತೇನೆ. ಏ ಲಕ್ಷ್ಮಿ ನೋಡ, ಮೇಕಪ್ಪು ಹಾಗೆ ಕಣೆ. ನೋಡು ಸೂರ್ಯ ಬಂದವನೇ ಕಣೆ. ಮುಖ ಹೊಡಿತಾ ಇದೆ. ಬಾರೆ ರೀಲ್ಸ್ ಮಾಡೋಣ ಬಾರೇಲಿ. ನೀನು ಬೇಗ ರೆಡಿ ಆಗುವ, ರೀಲ್ಸ್ ಮಾಡಿ ನೀನು ಹೇಳಿದ ಜಾಗಕ್ಕೆಲ್ಲ ಕರ್ಕೊಂಡು ಹೋಗ್ತೀನಿ ಕಣೆ. ಲಕ್ಷ್ಮಿ ನಾನು ಬಿಟ್ಟು ಹೋಗ್ತೇನಲ್ಲ ಲಕ್ಷ್ಮಿ. ಚಿನ್ನ 1 ವರ್ಷ. ಅಯ್ಯೋ ಎಷ್ಟು ಭಯ ಆಗಿತ್ತು ಗೊತ್ತಾ? ಅವೆಲ್ಲ ನಮ್ಗೆ ಗೊತ್ತಾಗಕ್ಕಿಲ್ಲ, ನಾನೇ ಯಾಕೆ ಎದ್ದಿದ್ದು? ಹೇಗೆದ್ರಿ? ಕಾಸಿನ ಸರನಾ? ಅಯ್ಯೋ ನೆನ್ನೆ ಮಲ್ಗಕ್ ಮುಂಚೆ ಚಾಲೆಂಜ್ ಹಾಕಿದ್ವಿ. ಬೇಡಿದ್ರೆ ಯಾರು ಫಸ್ಟ್ ಮಾತಾಡ್ತಾರೋ ಅವನೇ ಏನಿನ ಕೆಲಸ ಅಂತ. ನೀವ್ ಯಾರಂದ್ರೆ ರೀಲ್ಸು ಊರುಗಳು ಮಾಡುವ ಎಲ್ಲ ಮಾಡುವ ಅಲ್ಲ. ನನ್ ಸತ್ತಂಗ್ ಮಾಡಿದ್ದಿದ್ರೆ ನಿಮಗ್ ಬುದ್ಧಿ ಬರ್ತದೆ ಅಂತಿದ್ರೆ 8 ವರ್ಷ ಕಾಯ್ಬೇಕಾಗಿರ್ಲಿಲ್ಲ. ನಾನ್ ಜಗಳ ಆಡೋದ್ ನೋಡಿ ಊರೇ ನನ್ನ ಊರ್ ಬಜಾರಿ ಅಂತವ್ರೆ. ಇರ್ಲಿ ಬಿಡಿ, ಮನೆಗ ನಿಮ್ಗೆ ಬುದ್ಧಿ ಬಂತಲ್ಲ ಆಟ ಸಾಕು. ಸತ್ಯ ಅಂತೂ ಇತ್ತು ಒಂದಿನ ಆದ್ರೂ ಇವ್ರು ಸುಪ್ರಭಾತ ಸೊಗಸಾಗಿ ಶುರುವಾಯ್ತು. ಹಾಗಾದ್ರೆ ರಾಯರೇ, ಹಾ.
ಇನ್ಮೇಲೆ ಒಂದೇ ಪಾತ್ರೆ ಅಲ್ಲ ಇನ್ಮೇಲೆ ತರಕಾರಿ ತಗೊಳಕ್ಕೂ ಜಗಳ ಇಲ್ಲ ಅಲ್ಲಿ. ಜಿಮ್ಮಿಗೂ ಹೋಗ್ತೀರಾ? ಈ ನನ್ನ ಲಚ್ಚು ಡಾರ್ಲಿಂಗ್ಗೆ ಏನು ಬೇಕಾದ್ರೂ ಸರಿ. ಲಕ್ಷ್ಮಮ್ಮ ಮೇಕಪ್ ಸಾಕ ಇನ್ನ ಬೇಕಾ? ನಮ್ ಕಾಡರಾಜನಿಗೆ ಮೇಕಪ್ಪು ಸೈ ಮೆಡಿ ಚಟ್ನಿನೂ ಸೈ. ಲಕ್ಷ್ಮಿ, ಈ ಮೂದೇವಿಗಳಿಗೆ ನನಗೆ ಉಸುರು ಆಗ್ತಾ ಇದೆಯಲ್ವ, ನೋಡೋದಕ್ಕೂ ಬರೋದಿಲ್ವೇ. ಇವನು ಸಾಫ್ಟ್ವೇರ್ ಇಂಜಿನಿಯರ್ ಅಂತ, ಇವ್ರು 3 ಜನ ಆ ಗಾಂಧೀಜಿ 3 ಕೋಟಿ ಹಲೋ ಸಾಹೇಬ್ರೆ, ಅವ್ರನ್ ಬಿಡಿ. ಈಗ ನೀವು ಕಾಫಿ ಟಿಫನ್ ಮಾಡಾಕಿ ಎಲ್ಲಾರು ಇನ್ನ ನನ್ ಬಟ್ಟೆ ಪಾತ್ರೆ ಅದೇ ಗೆಪ್ಪಿಗಿರ್ಲಿ. ಇವತ್ ಕೆಲ್ಸ ಎಲ್ಲ ನಿಂದೆ. ಥ್ಯಾಂಕ್ ಯು, ಧನ್ಯವಾದಗಳು KCA ಪರವಾಗಿ. ಆಧುನಿಕ ದಂಪತಿಗಳು, ಕರೆಕ್ಟಾ? ತುಂಬಾ ಚೆನ್ನಾಗಿತ್ತು. ಜೋರಾದ ಚಪ್ಪಾಳೆ ಬರಲಿ. ಹೇಗಿತ್ತು? ಚೆನ್ನಾಗಿತ್ತಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು KCA ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಪಾತ್ರ ಪರಿಚಯ ಮಾಡಿಕೊಡ್ತೀನಿ. ಆ ಕಡೆಯಿಂದ ವೆಂಕಿ, ಈ ಕಡೆ ಗಿರೀಶು ಶಂಕರ ಆಗಿ, ರವಿ ಆಗಿ ಮುರಳಿ, ಹಿಮವತ್ತು ಅವನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ತುಂಬ ಚೆನ್ನಾಗಿ. ಆ್ಯಂಡ್ ರಾಶಿ, ಆ್ಯಂಡ್ ನನ್ನ ಸಹಧರ್ಮಿಣಿ ಪೂರ್ಣಿಮಾ, ಆ್ಯಂಡ್ ನಾನು ಶ್ರೀನಿವಾಸ್. ಥ್ಯಾಂಕ್ ಯು. ಸೊ ನಮ್ಗೆ ಎಲ್ಲದಕ್ಕೂ ಏನೇ ಮಾಡಲಿ, ಇಲ್ಲಿರೋ ಕ್ಯಾರೆಕ್ಟರ್ಸ್ ಯಾರೇ ಮಿಸ್ ಆದ್ರೂ ಪ್ರಾಕ್ಟೀಸ್ ಮಾಡ್ಸಕ್ಕೆ ಒಬ್ರು ಬೇಕಲ್ವಾ? ಇಲ್ಲಿದ್ದಾನೆ. ಟಾಪ್ ಟು ಬಾಟಮ್ ಅಷ್ಟು ನಾಟಕ ಇಟ್ಕೊಂಡು ಎಲ್ಲರಿಗೂ ಪ್ರಾಕ್ಟೀಸ್ ಮಾಡಿಸ್ತಾರೆ. ಥ್ಯಾಂಕ್ ಯು ಸೊ ಮಚ್. ಇವ್ರನ್ನ ಅಭಿನಂದಿಸೋಕೆ ನಾನು ಸರ್ವಾ ಪಾಟೀಲ್ ಹಾಗೂ ದಾದಾ ಪಾಟೀಲ್ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ಜೋರಾದ ಚಪ್ಪಾಳೆಯಲ್ಲಿ ಸರ್ವಾ ಪಾಟೀಲ್ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ನೋಡಿ ಸ್ವಾಮಿ, ಸ್ವಾಮಿ ನೋಡಿ ಸ್ವಾಮಿ, ಸ್ವಾಮಿ ನೋಡಿ ಸ್ವಾಮಿ, ಹಾ ಹಾ ನೋಡಿ ಸ್ವಾಮಿ, ಓಹೋ.
ಯಾಕೆ ಬಂದೆ? ನಮಸ್ಕಾರ. ಟ್ಯಾಕ್ಸ್ ಕಟ್ಟಕ್ ಬಂದೆ. ಈಗ ಹಾಡ್ಕೊಂಡು ಕಾಲ ಕಳೆದ್ರೆ ಏನು ಸಾಧಿಸೋಕ್ ಆಗೋದಿಲ್ಲ ಮೈಸೂರು ಮಠ. ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲ್ ಕೂತ್ಕೊಂಡು ಕತ್ತೆ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್. ಈಗ ಹೇಳು, ನಿನ್ ಧ್ಯೇಯ ಏನು? ಸ್ವಾಮಿ, ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ ಗಿರಿ ಕಟ್ಟಿಟ್ಟಿಲ್ಲ. ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋ ಧ್ಯೇಯ ಇದೆ ಅಷ್ಟೇ. ಪ್ರೆಸಿಡೆಂಟ್ ನಾಳೆ ಎಂಬುವ ಚಿಂತೆ ಮನದಲ್ಲಿ ನಮಗಿಲ್ಲ. ನಿನ್ನೆ ನಡೆದುದ ಮತ್ತೆ ಎಂದಿಗೂ ನೆನೆಯಲ್ಲ. ಇದು ಏನು ಬೇಕು ಅದರ ಚಿಂತೆ ಸಾಕು ಅಷ್ಟೇ. ಇಂದು ಏನು ಬೇಕು ಅದರ ಚಿಂತೆ ಸಾಕು. ಈ ಬದುಕು ಸಾಗೋ ರೀತಿ ಹೀಗೆ. अपन तो भाई ऐसा है ನೋಡಿ ಸ್ವಾಮಿ ನಾವಿರೋದು ಹೀಗೆ. ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ.